ಎಲ್ಲರಿಗೂ ಧನ್ಯವಾದಗಳು. ಈ ದಿನ ನಾವು ಸುಮಾರು 15 ದಿನಗಳಿಂದ ನಮ್ಮ ಯಜ್ಞಳ್ಳಿ ಬ್ಲಾಕಿನಲ್ಲಿ ಎಲ್ಲ ಬೂತ್ಗಳನ್ನು ವೋಟರ್ ID ಕಾರ್ಡ್ಗಳನ್ನು ನಮ್ಮ ವೋಟರ್ ಲಿಸ್ಟನ್ನು ಪರಿಶೀಲನೆ ಮಾಡಿದ್ದು. ಈ ಪರಿಶೀಲನೆಯಲ್ಲಿ ಸಂದರ್ಭದಲ್ಲಿ ನಮಗೆ ತಿಳಿದು ಬಂದಂಥ ಮಾಹಿತಿ, ಯಜ್ಞಳ್ಳಿ ಹಳೆ ಗ್ರಾಮ ಬೂತ್ ನಂಬರ್ 367, 368 ಮತ್ತು 369 ಈ ಬೂತ್ಗಳು ಶಿವಪುರ ವಾರ್ಡ್ ನಂಬರ್ 6ಕ್ಕೆ ಹೋಗಿದೆ. ಅದು ನಮ್ಮ ಯಜ್ಞಳ್ಳಿ ವಾರ್ಡ್ ಮ್ಯಾಪಿನ ಪ್ರಕಾರ ನಮಗೆ ವಾರ್ಡ್ ನಂಬರ್ ಯಜ್ಞಳ್ಳಿ 8ಕ್ಕೆ ಬರಬೇಕು, ಆದರೆ ಎಲ್ಲವೂ ಸಹ ಶಿವಪುರಕ್ಕೆ ಹೋಗಿದೆ. ಎಲ್ಲ ಇವು ಮೂಲತಃ ಓಟು ಹಳೆ ಗ್ರಾಮದ ಓಟು. ಹಾಗೆ ರಾಜಗೋಪಾಲ ನಗರ ಭಾಗದಲ್ಲಿ 250 ಬೂತ್ ವೋಟರ್ಸ್ಗಳು ರಾಜಗೋಪಾಲ ನಗರ ವಾರ್ಡ್ 7ಕ್ಕೆ ಹೋಗಿದೆ. ಈ ರೀತಿಯಾಗಿ ಅದೇ ಮತ್ತು ಈ ನಮ್ಮ ಎಲೆಕ್ಷನ್ ಕಮಿಷನ್ ನೇಮಿಸಿರುವಂಥ ಅಧಿಕಾರಿಗಳು ಯಜ್ಞಳ್ಳಿ ವಾರ್ಡ್ನ 8ರ 1, 2, 3 ಬೂತ್ಗಳು ಗಣೇಶ ದೇವಸ್ಥಾನ ಹತ್ರ ಶುರುವಾಗುತ್ತೆ. ಗಣೇಶ ದೇವಸ್ಥಾನ ಹತ್ರ ಶುರುವಾಗಿದ್ದ ಕೂಡಲೇ ಇವರು ನಮ್ಮ ಕೊನೆಯ ಭಾಗವಾದ ನಂಜುಂಡೇಶ್ವರ ದೇವಸ್ಥಾನ ಕೊಡವ ಸಮಾಜದ ಬಳಿಗೆ 4, 5, 6, 7ಕ್ಕೆ ಹೋಗ್ತಾರೆ. ಕೊನೆಯ ಬಾರ್ಡ್ರಿಗೆ ಹೋಗ್ತಾರೆ. ತಿರ್ಗಾ ಮತ್ತೆ ಅಲ್ಲಿಂದ ಕರೀಂ ಸಾಬ್ರ ಲೇಔಟ್ 9, 10, 11, 12 ಬೂತ್ ಸಂಖ್ಯೆಗಳಿಗೆ ಬರ್ತಾರೆ. ಅಲ್ಲಿಂದ ತಿರ್ಗಾ ಶಿವಾನಂದ ನಗರ 13, 14, 15, 16 ಬೂತ್ಗಳಿಗೆ ಬರ್ತಾರೆ. ಅಲ್ಲಿಂದ ನಂತರ ತಿರ್ಗಾ ಮತ್ತೆ 3, 4ರ ಪಕ್ಕದಲ್ಲಿರುವತಕ್ಕಂಥ 18, 19 ಅಂತ ವಿಂಗಡಣೆ ಮಾಡ್ತಾರೆ ಗುಡ್ವಿಲ್ ಸ್ಕೋರ್ ಹತ್ತಿರಕ್ಕೆ. ಅದಾದ ನಂತರ KTG ಭಾಗಕ್ಕೆ ಬರ್ತಾರೆ. ನಿಸರ್ಗ ಸುತ್ತಮುತ್ತಲು 20, 21, 22, 23 ಈ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಆದರೆ ಕ್ರಮಬದ್ಧವಾಗಿ ಗಣೇಶನ ದೇವಸ್ಥಾನದ ಹತ್ರ ನಮಗೆ ಶುರುವಾಗುವಂಥ ವಾರ್ಡು ಇಲ್ಲಿಂದ ಮುಕ್ತಾಯವಾಗಿ ಕೊನೆಗೆ ಕೊಡವ ಸಮಾಜದ ಹತ್ರ ತಲುಪಬೇಕು ಕ್ರಮಬದ್ಧವಾಗಿ, ಅಥವಾ ಕೊಡವ ಸಮಾಜದ ಹತ್ರ ಸ್ಟಾರ್ಟ್ ಆಗಿ ಕೊನೆಯದಾಗಿ ಗಣೇಶನ ದೇವಸ್ಥಾನದ ಹತ್ರ ಕೊನೆಯಾಗಬೇಕು ವಾರ್ಡ್ ಮ್ಯಾಪ್ ಪ್ರಕಾರ. ಆದರೆ ಈ ಥರ ಕ್ಲೀನಾಗಿ ಪಕ್ಕದ ಬೂತ್ಗಳನ್ನ ವಿಂಗಡಣೆ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾರಿಗೆ ಕಮಿಟ್ ಆಗೋರೋ, ಯಾರ ಪಾರ್ಟಿನಲ್ಲಿ ಇನ್ವಾಲ್ವ್ ಆಗೋರೋ ಚುನಾವಣಾ ಆಯೋಗದ ಕಮಿಷನರು ನಮಗೆ ತಿಳಿತಾ ಇಲ್ಲ. ಅದೇ ರೀತಿ ನಮ್ಮ ಬೂತ್ಗಳಲ್ಲಿರುವ ಹಳೆ ಗ್ರಾಮದ ಬೂತ್ಗಳು ಎಲ್ಲವೂ ಸಹ ಶಿವಪುರ ವಾರ್ಡ್ಗೆ ಹೋಗಿದೆ. ನಮಗೂ ಶಿವಪುರಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಮ್ಮ ಹಳೆ ಗ್ರಾಮದ ಓಟು ಶಿವಪುರಕ್ಕೆ ಹೋಗಿದೆ. ಯಜ್ಞಳ್ಳಿ ಮುಖ್ಯ ರಸ್ತೆಯ ಓಟ್ಗಳು ಸಹ ಶಿವಪುರಕ್ಕೆ ಹೋಗಿದ್ದಾವೆ. ಇದು ಯಾರಿಗೆ ಬೆನಿಫಿಟ್ ಮಾಡ್ತಾರೆ, ಯಾರಿಗೆ ಅನುಕೂಲ ಮಾಡ್ತಾರೆ ಒಂದು ಗೊತ್ತಿಲ್ಲ. ಇಲ್ಲಿ ಚುನಾವಣಾ ಆಯೋಗದವ್ರು ನೇಮಿಸಿರುವಂತಹ ಎಲ್ಲ ಅಧಿಕಾರಿಗಳು BLOಗಳು ಸಾಕಷ್ಟು ಜನದ ನಂಬರ್ ಕೊಟ್ಟಿದ್ದಾರೆ. ಆ ಸಾಕಷ್ಟು ನಂಬರ್ಗಳು ಯಾರೂ ಫೋನ್ ತೆಗಿತಾ ಇಲ್ಲ, ಯಾರೂ ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ 5:30 ನಂತರ, 4:15 ನಂತರ, 6 ಗಂಟೆ ನಂತರ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಹೋದಾಗ ಸಮಜಾಯಿ ಹೇಳ್ತಾರೆ ಆಫೀಸಲ್ಲಿ. ನಾವು ಹೋದಾಗ ಮಾತ್ರ ಬೂತ್ ಲಿಸ್ಟ್ ತೆಗಿತಾರೆ, ನೋಡ್ತಾರೆ, ಮತ್ತೆ ಮುಚ್ಚಿರ್ತಾರೆ. ಮತ್ತು ಯಾರೂ ಕೆಲಸ ಮಾಡ್ತಾಯಿಲ್ಲ. ಯಾರೂ ವಾರ್ಡ್ಗಳಲ್ಲಿ ಮನೆ ಹತ್ರ ಹೋಗಿ ಬೂತ್ ಚೆಕ್ ಮಾಡಿ, ವೋಟ್ ಲಿಸ್ಟ್ ಚೆಕ್ ಮಾಡಿ, ಆ ವಾರ್ಡಿನ ವೋಟರ್ಸ್ಗಳು ಆ ವಾರ್ಡಿನ ವೋಟ್ ಆ ವಾರ್ಡಿನ ಉಳ್ಕೊಳ್ಳೋದು ಮಾಡ್ತಾಯಿಲ್ಲ. ಇಲ್ಲಿದೆಲ್ಲ ತೆಗೆದು ಶ್ರೀಗಂಧ ನಗರಕ್ಕೆ ಹಾಕಿದ್ದಾರೆ, ಶ್ರೀಗಂಧ ನಗರದ್ದು ರಾಜಗೋಪಾಲ ನಗರಕ್ಕೆ ಹಾಕಿದ್ದಾರೆ, ರಾಜಗೋಪಾಲ ನಗರದಿಂದ ಯಜ್ಞಳ್ಳಿಗೆ ಹಾಕಿದ್ದಾರೆ, ಯಜ್ಞಳ್ಳಿ ವೋಟರ್ಸ್ ಎಲ್ಲ ಶಿವಪುರಕ್ಕೆ ಹಾಕಿದ್ದಾರೆ. ಈ ರೀತಿಯಾಗಿ ನಮ್ಮ ವೋಟರ್ಸ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ನಮ್ಮ ಮೇಯ್ನ್ ವೋಟರ್ಸು ಮುಸ್ಲಿಂ ಬಾಂಧವರು ನಮ್ಮ ಯಜ್ಞಳ್ಳಿ ಭಾಗದಲ್ಲಿ ಇದ್ದಾರೆ. ಅವ್ರನ್ನ ಎಲ್ಲ ಮೂಲ ವೋಟರ್ಸ್ನ ತಗೊಂಡು 3, 4 ವಾರ್ಡ್ಗೂ ಹಂಚಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಗೊತ್ತಿಲ್ಲ. ಮಾಡ್ತಾ ಇದ್ದೀವಿ ಅಂತಾರೆ. ಟೈಮ್ ಮುಗಿದೋದ ತಕ್ಷಣ ಚುನಾವಣಾ ಸಮಯ ಮುಗೀತು, ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ತಾರೆ. ಇದು ಯಾರಿಗೆ ಅನುಕೂಲ ಮಾಡಬೇಕು, ಯಾಕೆ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಒಂದು ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತೀವಿ. ಚುನಾವಣಾ ಅಧಿಕಾರಿಗಳು ಇದನ್ನು ಗಮನಿಸಿ ನಮಗೆ ಆ ವಾರ್ಡಲ್ಲಿ ವಾರ್ಡ್ ಮ್ಯಾಪ್ ವಿಂಗಡಣೆ ಮಾಡಿರೋ ಪ್ರಕಾರ ಆ ವಾರ್ಡ್ಗಳಿಗೆ ವೋಟರ್ಸ್ ಬರಬೇಕು ಅಂತ ನಾವು ಕಳವಿಯಿಂದ ಮನವಿ ಮಾಡ್ತೀವಿ. ಇಲ್ಲದಿದ್ದಲ್ಲಿ ಈ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ, ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇದು ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಒಂದೊಂದು ಓಟನ್ನು ಮುಖ್ಯ ಆಗುತ್ತೆ. ಒಂದೊಂದು ಓಟು 10 ಓಟು ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ಸಾವಿರಾರು ಓಟ್ಗಳನ್ನ ಇಲ್ಲಿಂದ ಅಲ್ಲಿಗಾಕೋದು, ಅಲ್ಲಿಂದ ಅಲ್ಲಿಗಾಕೋದು ಇಲ್ಲಿರುವಂಥ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಕಣ್ಣಿಗೆ ಮಣ್ಣೇರ್ತಾ ಇದ್ದಾರೆ. ಕಾರಣ ಏನೋ ಗೊತ್ತಿಲ್ಲ. ಈಗ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ, ರಿಪ್ಲೈ ಇಲ್ಲ. ಹಲವಾರು ಜನದ ನಂಬರ್ ಕೊಟ್ಟಿದ್ದಾರೆ, BLOಗಳು ಪ್ರತಿ ಬೂತ್ಗೆ ಒಬ್ಬೊಬ್ರು ಇದ್ದಾರೆ ಅಂತ. ಯಾರೂ ಫೋನ್ ತೆಗಿತಾಯಿಲ್ಲ, ಯಾರೂ ಕೆಲಸ ಮಾಡ್ತಾಯಿಲ್ಲ. ಇದಕ್ಕೆ ಕಾರಣ ಕೇಳಿದ್ರೆ ಹೇಳ್ತಾ ಇಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ, ತುಂಬ ವಿರೋಧಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟನ ಮಾಡಬೇಕಾಗತ್ತೆ, ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗತ್ತೆ. ಇವತ್ತು ಯಜ್ಞಳ್ಳಿ ಯಾರು ಆಫೀಸ್ ಕೊಟ್ಟಿದ್ದೀವಿ ಒಂದು, ಮತ್ತು ಆರು ಆಫೀಸ್ ತೊಗೊಂಡೋಗಿ ಕೊಟ್ಟಿದ್ದೀವಿ. ಆರು ಹೋಗೋ ಫೋನ್ ಮಾಡ್ದೆ ನಾವು, ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಸುಮಾರು 5 ಗಂಟೆ 10 ನಿಮಿಷಕ್ಕೆ ತೊಗೊಂಡೋಗಿ ಸಲ್ಲಿಸಿದ್ದೀವಿ.
ಇದ್ರ ಬಗ್ಗೆ ಈ ಹೋರಾಟ ಮಾಡ್ತಾ ಇದ್ವಲ್ಲ ನಮ್ಮ ವಾರ್ಡಲ್ಲಿ ಯಜ್ಞಳ್ಳಿ ವಾರ್ಡಲ್ಲಿ ಎಷ್ಟು ಮೂರು ಬೂತ್ ಬೇರೆ ಕಡೆ ಹಾಕಿದರೆ ಆ 3 ಬೂತ್ನ ಹಳೆ ಯಜ್ಞಳ್ಳಿ ವಾರ್ಡ್ಗೆ ಬರಬೇಕು ಅಂತ ಹೇಳ್ತಾ ಇದ್ವಿ.